ನಮಸ್ಕಾರ ವಿಜಯೇಂದ್ರ. ನನ್ನ ಹಲ್ಲು ನೋವಿನ ಪರಿಣಾಮದಿಂದ ಡಾಕ್ಟರ್ ಸಲಹೆಯಂತೆ ಇವತ್ತು ಹಲ್ಲಿನ ಎಕ್ಸ್ರೇ ತೆಗೆಸ್ಲಿಕ್ಕೆ ಹೋಗಿದ್ದೆ. ಆ ಎಕ್ಸ್ರೇಯ ಯಂತ್ರವನ್ನು ನೋಡಿದಾಗ ತುಂಬ ಆಶ್ಚರ್ಯ ಆಯಿತು. ಒಂದು ಪಾಯಿಂಟನ್ನು ಹಲ್ಲನ್ನು ತುದಿಯಲ್ಲಿ ಕಚ್ಚಕ್ಕೆ ಹೇಳಿದ್ರು. ನನ್ನ ಮುಖದ ಸುತ್ತಲೂ ಒಂದು ಮಿಷನ್ನು ಓಡಾಡ್ತು. ಹಲ್ಲಿನ ಚಿತ್ರಣ ತೆಕ್ಕೋತು ಏನಾಗಿದೆ ಅನ್ನೋದ್ರ ಬಗ್ಗೆ. ನನಗೆ ತುಂಬ ಆಶ್ಚರ್ಯ ಆಯಿತು. ಹೊರಭಾಗದಲ್ಲಿ ಸುತ್ತುವ ಮಿಷನ್ನಿಂದ ಒಳಭಾಗದಲ್ಲಿರೋ ಹಲ್ಲಿನ ಒಂದು ಎಕ್ಸ್ರೇ ಬರುತ್ತೆ ಅಂದರೆ ಅದರ ಆವಿಷ್ಕಾರದ ಬಗ್ಗೆ ಆಶ್ಚರ್ಯ ಆಯಿತು. ನನ್ನ ಕಾಲದ ಆ ಎಕ್ಸ್ರೇ ಮಿಷನ್ನಿನ ಒಂದು ಆವಿಷ್ಕಾರಕ್ಕೂ ಇವತ್ತಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನಿಸ್ತು. ಕರ್ನಾಟಕ ವಾರ್ತಾ ಇಲಾಖೆಯವರ ವಾಹನದ ಬಗ್ಗೆ ಹೇಳಿದ್ದೆ ನಾನು. ಅದೇ ರೀತಿ ತುಮಕೂರಿನ ಆಸ್ಪತ್ರೆಯ ಒಂದು ವಾಹನ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಸುತ್ತಿ ಎಕ್ಸ್ರೇ ತೆಕ್ಕೊಂಡು ಬರೋದು. ಯಾವ ಊರಲ್ಲಿ ಆಗ ಸ್ವಲ್ಪ ಜಾಸ್ತಿ ಈ ಟಿ ಬಿ ಕಾಯಿಲೆ ಒಂದು ಸಮಸ್ಯೆ ಗ್ರಾಮಾಂತರ ಪ್ರದೇಶದಲ್ಲಿ ಜಾಸ್ತಿ ಇತ್ತು. ಆಗ ಆ ಗ್ರಾಮಕ್ಕೆ ಯಾವ ಗ್ರಾಮದಲ್ಲಿ ಆ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಅಂಥೇಳಿ ನಮ್ಮ ಆರೋಗ್ಯ ಸೇವಕರು ಮಾಹಿತಿ ಕೊಡ್ತಾರೆ. ಆ ಊರಿಗೆ ಹೋಗಿ ಎಕ್ಸ್ರೇ ತೆಕ್ಕೊಂಡು ಬರ್ತಾಯಿದ್ರು. ಒಂದು ವ್ಯಾನ್ ಬರ್ತಾಯಿತ್ತು. ಎಲ್ಲ ಸಿಬ್ಬಂದಿ, ಆರೋಗ್ಯ ಸಿಬ್ಬಂದಿ ಅದರಲ್ಲಿ ಇರ್ತಾಯಿದ್ರು. ಎಕ್ಸ್ರೇ ತೆಗಿಯೋನಂತೂ ಫುಲ್ ಕವರ್ ಮಾಡಿಕೊಂಡು ಆ ಹಸಿರು ಬಣ್ಣದ ಕವರು ಮೇಲ್ಗಡೆ ಚರ್ಮದ ಒಂದು ಪಟ್ಟಿ ಹಾಕ್ಕೊಂಡು ಎಕ್ಸ್ರೇ ಹಿಂಭಾಗದಲ್ಲಿ ನಿಂತು ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ತಲೆ ಕಟ್ಕೊಂಡು ಎಕ್ಸ್ರೇ ತೆಗೆಯೋ ಮಿಷನ್ನ ವಾಹನದಲ್ಲಿ ರೋಗಿಗಳನ್ನು ನಿಲ್ಲಿಸಿ ಎಕ್ಸ್ರೇ ತೆಗೆದು ಅದೊಂದಿಷ್ಟರ ಶೀಟು, ಒಂದು ಮರದ ಹಲಿಗೆ ಒಳಗೆ ಆ ಶೀಟನ್ನು ಹಾಕಿರೋರು ಅದನ್ನು ಮತ್ತೆ ತೆಗೆದು ಅದನ್ನು ಡೆವಲಪ್ ಮಾಡ್ತಾಯಿದ್ರು. ಎಷ್ಟು ಆ ಚಿತ್ರ ತೆಗಿತಾ ಇದ್ದಿದ್ದನ್ನು ಈಗೇನು ಫಿಲಮ್ ತೆಗೆದು ಡೆವಲಪ್ ಮಾಡ್ತಿದ್ರಲ್ಲ ಆ ರೀತಿ ತೆಗೆದು ಅವ್ರಿಗೆ ಟಿ ಬಿ ಕಾಯಿಲೆ ಇದೆಯಾ ಇಲ್ವಾ ಅನ್ನೋದನ್ನು ಪತ್ತೆ ಮಾಡ್ತಾಯಿದ್ರು. ಇಷ್ಟೊಂದು ಬದಲಾವಣೆ ಆಗಿದೆ ಆ ಕಾಲದಿಂದ ಈ ಕಾಲದವರೆಗೂ ಏನು ತಂತ್ರಜ್ಞಾನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಆಶ್ಚರ್ಯ ಅನಿಸುತ್ತೆ. ಅವತ್ತಿಗೆ ಅದು ದೊಡ್ಡದು, ಇವತ್ತಿಗೆ ಇದು ದೊಡ್ಡದು ಅನಿಸುತ್ತೆ. ಇದನ್ನು ಮೀರಿಸೋರು ಕೂಡ ಮುಂದೆ ಬರ್ಬೋದು. ಕುರುಕ್ಷೇತ್ರದ ಯುದ್ಧ ನಡೀತಾ ಇದೆ. ದ್ವಾಪರ ತನ್ನ ಕಾಲದಲ್ಲಿ ಯಾರ್ಯಾರು ಬಂದರು ಅಂತ ಹೇಳ್ಕೊತಾನೆ. ಕಲಿಯ ಪ್ರವೇಶ ಆಗ್ತಾಯಿದೆ. ದ್ವಾಪರ ಹೇಳ್ತಾನೆ, ದಾನಶೂರ ಕರ್ಣನಂತ ಕರ್ಣ ನನ್ನ ಕಾಲದಲ್ಲಿ ಇದ್ದ ಅಂತ ಹೇಳ್ಕೊತಾನೆ. ಕಲಿ ಒಂದು ಮಾತನ್ನು ಹೇಳ್ತಾನೆ, ಇವನ ಮೀರಿ ಪರ್ ಅಂತ. ಈಗ ಇದು ಕಂಡುಹಿಡ್ದಿದ್ದಾರೆ. ಇದನ್ನು ಮೀರುವಂತಹ ತಂತ್ರಜ್ಞಾನ ಮತ್ತೆ ಬರಬಹುದು, ಮುಂದೆ ಇನ್ನೊಂದು ಬರಬಹುದು ಅನ್ನುವ ಮಾತಿನೊಂದಿಗೆ ನನ್ನ ಇವತ್ತಿನ ಮಾತುಕತೆಯನ್ನು ಮುಗಿಸ್ತೇನೆ. ನಮಸ್ಕಾರ.